ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ನಾವು ಕೂಡ ಇಲ್ಲಿ ಚೆನ್ನಾಗಿದ್ದೀವಿ. ತುಂಬ ದಿನಗಳ ಮೇಲೆ ಹೊರಗಡೆ ಎಲ್ಲಾದರೂ ಹೋಗೋಣ ಅಂಥೇಳಿ ಒಂದು ಟ್ರಿಪ್ಪನ್ನು ಪ್ಲ್ಯಾನ್ ಮಾಡಿದ್ವಿ. ಅದು ದಸರಾ ಹಬ್ಬದ ದಿವಸ ಬುಧವಾರ. ಅದು ಸಡನ್ ಪ್ಲ್ಯಾನಿಂಗು. ಹೋಗಬೇಕು ಅಂತೇನೋ ಮುಂಚೆನೇ ಪ್ಲ್ಯಾನ್ ಮಾಡ್ಕೊಂಡು ಹೋಗಿದ್ದಲ್ಲ. ಒಂದು 2 ಡೇಸ್ಗೆ ಎಲ್ಲಾದರೂ ಹೋಗಿ ಬರೋಣ ಅಂಥೇಳಿ ಪ್ಲ್ಯಾನಿಂಗ್ ಮಾಡ್ಕೊಂಡು ಈಗ ಹೊರಟಿದ್ದೀವಿ. ನಾವು ಹೋಗ್ತಾ ಇರೋವಂಥ ಪ್ಲೇಸು ಮಕ್ಕಳಿಗೆ ತುಂಬಾ ಇಷ್ಟ ಆಗುವಂಥ ಪ್ಲೇಸು. ಅದು ಯಾವುದಪ್ಪ ಅಂತಂದರೆ ಸಕ್ಕರೆಬೈಲು, ಶಿವಮೊಗ್ಗ, ಹಾಗೆ ಜೋಗ್ ಫಾಲ್ಸು. ಇದೆರಡೂ ನೋಡ್ಕೊಂಬರೋಣ ಅಂಥೇಳಿ. ಹಂಗೆ ಅಲ್ಲಿ ರಿಲೇಟಿವ್ ಕೂಡ ಇದ್ದಾರೆ. ಅವ್ರ ಮನೆಗೂ ಒಂದು ವಿಸಿಟ್ ಕೊಟ್ಟಂಗೆ ಆಗುತ್ತೆ ಅಂಥೇಳಿ ಹೋಗ್ತಾಯಿದ್ದೀವಿ. ನಾವು ಹೊರಟಾಗ ಬುಧವಾರ ಸಂಜೆ 4 ಗಂಟೆ ಮೇಲೇ ಆಗಿತ್ತು. ಹೊರಟು ಒಂದು 10 ನಿಮಿಷಕ್ಕೆಲ್ಲ ನನ್ನ ಮಗ, ಚಿಕ್ಕ ಮಗ, ಹಿಂದೆ ನೋಡಿ ಒಳ್ಳೆ ನಿದ್ದೆ ಮಾಡ್ತಾ ಇದ್ದಾನೆ. ಅವತ್ತು ದಸರಾ ಹಬ್ಬ ಆಗಿರೋದ್ರಿಂದ ಎಲ್ಲ ಕಡೆ ಲೈಟಿಂಗ್ಸು. ಇದು ತುಮಕೂರು ಹೈವೇನಲ್ಲಿ ಪಾಸ್ ಆಗಬೇಕಾದ್ರೆ ತುಮಕೂರಲ್ಲಿ ದಸರಾ ನಡೀತಿತ್ತಲ್ವ, ಯುವ ದಸರಾ ಅಂಥೇಳಿ, ಅದರ ಒಂದು ಲೈಟಿಂಗ್ಸು ತುಂಬಾ ಚೆನ್ನಾಗಿತ್ತು ನೋಡೋದಕ್ಕೆ. ಫಸ್ಟಿಗೆ ನಾವಿಲ್ಲಿ ಹೋಗಿದ್ದು ನಮ್ಮ ರಿಲೇಟಿವ್ ಮನೆಗೆ ಹೋಗಿ ಅಲ್ಲಿ ಆಲ್ಟಾಗಿ ಮಾರನೇ ದಿನ ಬೆಳಗ್ಗೆ ಇಲ್ಲಿ ಸಕ್ಕರೆಬೈಲು ಆನೆ ಬಿಡಾರಕ್ಕೆ ಬಂದಿದ್ದೀವಿ. ನಾನು ತುಂಬ ವರ್ಷಗಳಿಂದ ಹೋಗಬೇಕು ಅಂದ್ಕೊಂಡಿದ್ದೆ. ಸ್ಕೂಲ್ ಡೇಸಲ್ಲೂ ಕೂಡ ನಾನು ಇಲ್ಲಿ ಸಕ್ಕರೆಬೈಲಿಗೆ ಬಂದಿಲ್ಲ. ಇದೇ ಫಸ್ಟ್ ಟೈಮ್ ಬಂದಿದ್ದು. ತುಂಬಾ ಚೆನ್ನಾಗಿತ್ತು. ಸಕ್ಕರೆಬೈಲು ಆನೆ ಬಿಡಾರದಲ್ಲಿ ಏನು ಅಂತಂದರೆ, ಕಾಡಿಂದ ಆನೆಗಳನ್ನು ಕರ್ಕೊಂಬಂದು ಅಲ್ಲಿ ತುಂಗಭದ್ರಾ ನದಿಯಲ್ಲಿ ಅದನ್ನು ಸ್ನಾನ ಎಲ್ಲ ಮಾಡಿಸಿ ಮತ್ತೆ ಕರ್ಕೊಂಡೋಗಿ ಕಾಡಲ್ಲಿ ಬಿಡ್ತಾರಂತೆ. ಪ್ರತಿ ದಿವಸ ಇದು ಇರುತ್ತೆ. ಅಂದರೆ ಪ್ರತಿ ದಿವಸ ಬೆಳಗ್ಗೆ ಒಂದು 7 ರಿಂದ 8 ಗಂಟೆ ಕರ್ಕೊಂಬಂದರೆ ಒಂದು 11 ಗಂಟೆ 12 ಗಂಟೆ ತನಕನೂ ಆನೆಗಳು ಅಲ್ಲಿ ಬಿಡಾರದಲ್ಲಿ ಇರುತ್ತೆ. ಹಂಗಾಗಿ ಅಲ್ಲಿ ಬರುವಂಥ ಟೂರಿಸ್ಟ್ ಯಾರೆಲ್ಲ ಬರ್ತಾರೆ ಅವರು ತುಂಬಾ ಚೆನ್ನಾಗಿ ನೋಡ್ಬೋದು. ಅಂದರೆ ಮಕ್ಕಳಿಗೆ ತುಂಬ ಇಷ್ಟ ಆಗುವಂಥ ಪ್ಲೇಸ್ ಇದು. ಇಲ್ಲಿನ ವಿಶೇಷತೆ ಆನೆ ಸವಾರಿ ಜೊತೆಗೆ ದೋಣಿ ವಿಹಾರ ಕೂಡ ಇದೆ. ಅಲ್ಲಿ ಬ್ಯಾಕ್ ಸೈಡಲ್ಲಿ ಕಾಣ್ತಾ ಇದೆಯಲ್ಲ, ಅದು ತುಂಗಭದ್ರಾ ನದಿ. ಅಲ್ಲಿ ಬೋಟಿಂಗ್ ಆ್ಯಕ್ಟಿವಿಟಿನೂ ಕೂಡ ಇದೆ. ಆನೆಗಳಂತೂ ತುಂಬಾ ಆ್ಯಕ್ಟಿವ್ ಆಗಿದ್ವು. ಕೆಲವು ಆನೆಗಳಂತೂ ಮರಿಗಳಿತ್ತಲ್ವ, ತುಂಬಾ ಆ್ಯಕ್ಟಿವ್ ಆಗಿ ತುಂಬಾ ಚೆನ್ನಾಗಿ ಇತ್ತು ನೋಡೋದಕ್ಕೆ. ಒಂದೇ ಕಡೆ ಇಷ್ಟು ಆನೆಗಳನ್ನ ನೋಡಿದ್ದು ನಾನು ಫಸ್ಟ್ ಟೈಮು. ಇಲ್ಲಿ ಕಾಡಲ್ಲಿ ಹಿಡಿದಿರೋವಂಥ ಆನೆಗಳನ್ನು ತಂದು ಇಲ್ಲಿ ಪೋಷಣೆ ಮಾಡೋದಂತೆ. ತುಂಬಾ ಚೆನ್ನಾಗಿ ಟ್ರೈನ್ ಮಾಡಿದ್ದಾರೆ ನೋಡಿ. ಇಲ್ಲಿ ಇತ್ತಲ್ಲ, ಇದು ಸಣ್ಣ ಮರಿ ತುಂಬಾ ಆ್ಯಕ್ಟಿವ್ ಇತ್ತು. ಅಲ್ಲಿ ಪಾರ್ವತಿ ಅಂತ ಹೆಸರು ಅದರದ್ದು. ಯಾರೇ ಕರೆದ್ರೂ ಕೂಡ ಹತ್ರ ಬಂದು ಅವ್ರೇನೋ ಕೊಡೋವಂಥ ಬಾಳೆಹಣ್ಣಾಗಿರ್ಬೋದು ಇದೆಲ್ಲ ತಿಂತಾ ಇತ್ತು. ತುಂಬಾ ಆ್ಯಕ್ಟಿವ್ ಇತ್ತು. ಇದ್ರ ಜೊತೆಗೆ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಬಂದು ಅರ್ಜುನ ಅಂಥೇಳಿ. ಎಷ್ಟು ಆ್ಯಕ್ಟಿವ್ ಅಂತಂದರೆ, ಅಲ್ಲಿರೋ ಜನಗಳು ಯಾರಾದರೂ ಕೂಗಿದ್ರೆ ಸಾಕು, ಸೊಂಡ್ಲನ್ನು ಎತ್ತಿ ನಮ್ಮ ಮೈಸೂರಲ್ಲಿರುವಂಥ ಭೀಮಾ ಅಂತ ಕರೆದ್ರೆ ಹೆಂಗೆ ಅದು ರಿಯಾಕ್ಟ್ ಮಾಡುತ್ತೆ, ಅದೇ ಥರನೇ ಇದು ಕೂಡ ತುಂಬಾ ಚೆನ್ನಾಗಿ ರಿಯಾಕ್ಟ್ ಮಾಡ್ತಿತ್ತು ಜನಗಳ ಜೊತೆ. ತುಂಬಾ ಚೆನ್ನಾಗಿ ಟೈಮ್ ಪಾಸ್ ಮಾಡಿದ್ವಿ ಇಲ್ಲಿ ನಾವು. ಒಂದೇ ಕಡೆ ಸುಮಾರು ಒಂದು 12 ರಿಂದ 14 ಆನೆ ಏನೋ ಇತ್ತು ಅನಿಸುತ್ತೆ ಇಲ್ಲಿ. ತುಂಬಾ ಎಲ್ಲವೂ ಕೂಡ ತುಂಬಾ ಆ್ಯಕ್ಟಿವ್ ಆಗಿತ್ತು. ನನ್ನ ಮಗ ನೋಡ್ತಾ ಇದ್ದಾನೆ. ತುಂಬಾ ಚೆನ್ನಾಗಿತ್ತು ಪ್ಲೇಸ್ ಮಾತ್ರ. ತುಂಬ ಕ್ರೌಡ್ ಕೂಡ ಇದ್ದರು. ಹಬ್ಬ ಆಗಿರೋದ್ರಿಂದ ತುಂಬ ಎಲ್ಲರಿಗೂ ರಜೆ ಇರುತ್ತೆ ಮಕ್ಕಳಿಗೆ, ಹಂಗಾಗಿ ಎಲ್ಲರೂ ಕರ್ಕೊಂಡು ಬಂದಿರ್ತಾರೆ. ಹಾಗೆ ಇಲ್ಲಿ ನೋಡ್ತಾ ಇರೋದು ಬಂದು ರಾಘವೇಂದ್ರ ಅಂಥೇಳಿ. ಇದು ನಮ್ಮ ಮಂತ್ರಾಲಯದಲ್ಲಿ ಇದ್ದಂಥ ಆನೆ ಅಂತೆ. ಮಂತ್ರಾಲಯದಲ್ಲಿ ಇದ್ದಿದ್ದ ಇದು? ಯಾವ ದೇವಸ್ಥಾನ? ಮಂತ್ರಾಲಯದಲ್ಲಿ. ಅದಕ್ಕೆ ರಾಘವೇಂದ್ರ ಅಂತ ಇಟ್ಟಿದ್ದಾರೆ ಹೆಸರು. ಸೆರೆ ಹಿಡಿದ ಸ್ಥಳ ಮತ್ತು ದಿನ ಹಾಗೆ ಸಕ್ಕದ ಅದು ರಾಘವೇಂದ್ರ ಭೀಮಾ. ಸರಿ, ಭೀಮಾ ಅಂದ ತಕ್ಷಣ ಸೊಂಡ್ಲೆತ್ ಬಿಡ್ತಾನೆ. ಭೀಮನ್ ಅಷ್ಟು ಆಕ್ಟಿವ್ ಯಾರು ಬರಲ್ಲ.
ಈ ಕಡೆ ಇನ್ನೂ ಕೆಲವು ಆನೆಗಳನ್ನು ಸ್ನಾನ ಮಾಡಿಸೋದಕ್ಕೆ ಕರ್ಕೊಂಡು ಬಂದಿದ್ರು. ಅಲ್ಲಿ ನೋಡೋಣ ಅಂತ ಹೋದ್ವಿ. ನೋಡಿ, ಇದು ತುಂಗಭದ್ರಾ ನದಿ. ಇಲ್ಲಿ ಕೆಲವು ಆನೆಗಳನ್ನು ಸ್ನಾನ ಮಾಡಿಸೋದಕ್ಕೆ ಕರ್ಕೊಂಬಂದಿದ್ದಾರೆ. ಅಲ್ಲಿ ಬಂದಿರೋಂಥ ಪ್ರವಾಸಿಗರು ಅವರೇ ಬೇಕಾದರೆ ಆನೆಗೆ ಚೆನ್ನಾಗಿ ಮೈ ಉಜ್ಜಿ ಸ್ನಾನ ಮಾಡಿಸ್ಬೋದು. ಅದಕ್ಕೆ ಅಮೌಂಟ್ ಇಷ್ಟು ಅಂತ ತಗೊಂಡು ಅದಕ್ಕೆ ಬಿಡ್ತಾರೆ. ತುಂಬ ಜನ ಅದನ್ನು ಎಂಜಾಯ್ ಮಾಡ್ತಾಯಿದ್ರು. ಆನೆಗೆ ಸ್ನಾನ ಮಾಡಿಸ್ತೀವಿ ನಾವು ಕೂಡ ಅಂಥೇಳಿ. ಇಲ್ಲಿ ನೋಡ್ತಿರ್ಬೋದು, ಇನ್ನೊಂದು ಸ್ನಾನ ಮಾಡಿಕೊಂಡು ಪೂರ್ತಿ ಅದು ಮುಳುಗೋ ತನಕನೂ ಒಳಗಡೆ ತನಕ ಹೋಗುತ್ತೆ ನೋಡಿ, ತುಂಗಭದ್ರಾ ನದಿ ಒಳಗಡೆ. ಅಲ್ಲಿ ತನಕ ಹೋಗಿ ಮತ್ತೆ ಅದು ಒಂದು 10 ನಿಮಿಷ ಅದ್ರಲ್ಲಿ ಕೂತ್ಕೊಂಡು ನೀರಲ್ಲಿ ಮತ್ತೆ ರಿಟರ್ನ್ ಬರುತ್ತೆ. ಅದು ನೋಡೋಕ್ಕೆ ಚೆಂದ ನೋಡಿ. ಅಷ್ಟು ಒಳಗಡೆ ಕರ್ಕೊಂಡೋಗಿ ಅದಕ್ಕೆ ಸ್ನಾನ ಮಾಡಿಸ್ತಾರೆ. ಸಣ್ಣ ಮಕ್ಕಳಿಗೆ ಈ ಪ್ರಾಣಿಗಳು, ಆನೆ ಅಂಥದ್ದೆಲ್ಲ ಇಷ್ಟ ಆಗುತ್ತಲ್ವ, ಅಂಥವ್ರಿಗಂತೂ ತುಂಬಾ ಇಷ್ಟ ಆಗುತ್ತೆ ಈ ಒಂದು ಪ್ಲೇಸು. ಜೊತೆಗೆ ಬೋಟಿಂಗ್ ಇರೋದ್ರಿಂದ ಮಕ್ಕಳಿಗೆ, ಫ್ಯಾಮ್ಲಿಗೆ ಎಲ್ರಿಗೂ ಕೂಡ ಸೇರಿ ಎಂಜಾಯ್ ಮಾಡಿ ಒಂದು ಟೈಮನ್ನು ಸ್ಪೆಂಡ್ ಮಾಡ್ಬೋದು. ತುಂಬಾ ಇಷ್ಟ ಆಯಿತು ನನಗಂತೂ. ಇಲ್ಲಿ ಫಾರೆಸ್ಟ್ ಒಂದು ರೆಸಾರ್ಟ್ ಕೂಡ ಇದೆ. ಅಲ್ಲಿ ಕೂಡ ನಾವು ಹಾಲ್ಟ್ ಕೂಡ ಆಗ್ಬೋದು ಫ್ಯಾಮಿಲಿ ಜೊತೆಗೆ ಹೋದರೆ. ತುಂಬ ದಿವಸ ಆಗಿತ್ತು ಹೊರಗಡೆ ಒಂದು ಸಣ್ಣ ಒಂದು ಟ್ರಿಪ್ಪನ್ನು ನಾವು ಫ್ಯಾಮ್ಲಿ ಜೊತೆ ಎಲ್ಲರೂ ಬಂದು ತುಂಬಾ ಒಳ್ಳೆ ಪ್ಲೇಸಿಗೆ ಬಂದ್ವಿ ಅಂತಲೇ ಹೇಳ್ಬೋದು. ತುಂಬಾ ಇಷ್ಟ ಆಯಿತು ನನಗಂತೂ. ಅಂದರೆ ಅಲ್ಲಿನ ವಾತಾವರಣ ಇರ್ಬೋದು, ಏನೋ ಒಂದು ರೀತಿಲಿ ಸಮಾಧಾನವಾಗಿ ಹ್ಯಾಪಿಯಾಗಿತ್ತು ಒಂದು 2 ಡೇಸು. ನಿಜ ಹೇಳ್ತೀನಿ, ತುಂಬಾ ಇಷ್ಟ ಆಯಿತು ನನಗೆ. ಈ ಸಕ್ಕರೆ ಬೈಲು ನೋಡಿಕೊಂಡು ನೆಕ್ಸ್ಟ್ ಈಗ ನಾವು ಜೋಗ ಹೋಗ್ತಾಯಿದ್ದೀವಿ. ಜೋಗಕ್ಕೆ ಹೋಗಿರುವಂಥ ವಿಡಿಯೋನ ನಾನು ನೆಕ್ಸ್ಟ್ ಒಂದು ವ್ಲಾಗಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ. ಯಾಕೆ ಅಂತಂದರೆ ತುಂಬ ಲಾಂಗ್ ಆದರೆ ನಿಮಗೂ ಕೂಡ ನೋಡೋದಕ್ಕೆ ಬೋರ್ ಆಗುತ್ತೆ. ಹಾಗಾಗಿ ಅದಾದಮೇಲೆ ಇಲ್ಲಿ ಏನಪ್ಪ ವಿಶೇಷ ಅಂತಂದರೆ, ಈ ಕಡೆ ಎಲ್ಲ ಡ್ಯಾಮ್ ಇರೋದ್ರಿಂದ ಒಳ್ಳೆ ಮೀನು ಸಿಗುತ್ತೆ. ಹಾಗಾಗಿ ಮೀನು ಊಟ ಮಾಡದೇ ಇದ್ದರೆ ಆಗುತ್ತಾ, ಒಳ್ಳೆ ಮೀನು ಊಟ ಕೂಡ ಮಾಡಿಕೊಂಡು ಜೋಗ ಫಾಲ್ಸ್ಗೆ ಹೋಗಬೇಕು. ಈಗ ನನ್ನ ಚಿಕ್ಕ ಮಗ ಗಾಡಿ ಹತ್ತಿದ ತಕ್ಷಣ ನಿದ್ದೆ ಬಂದುಬಿಡುತ್ತೆ ಅವನಿಗೆ. ಮನೆಯಿಂದ ಹೊರಟಾಗಲೂ ಹಂಗೆ ಮಾಡ್ದ. ಇಲ್ಲಿ ಸಕ್ಕರೆ ಬೈಲು ನೋಡಿಕೊಂಡು ಜೋಗ ಫಾಲ್ಸ್ಗೆ ಹೋಗೋ ಟೈಮಲ್ಲೂ ಅದೇ ಥರ ಮಾಡ್ದ. ಒಳ್ಳೆ ನಿದ್ದೆ ಅವನಿಗಂತೂ. ತುಂಬ ಚೆನ್ನಾಗಿ ನಿದ್ದೆ ಮಾಡ್ತಾ ಇದ್ದಾನೆ. ನೋಡಿದ್ರಲ್ಲ ಫ್ರೆಂಡ್ಸ್, ಈ ಒಂದು ಪುಟ್ಟ ವ್ಲಾಗ್ ನಿಮ್ಗೆ ಇಷ್ಟ ಆಯಿತು ಅಂತ ನಾನು ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಏನು ಮಾಡಬೇಕು, ಒಂದು ಲೈಕ್ ಮಾಡಬೇಕು, ಕಮೆಂಟ್ ಮಾಡಬೇಕು, ಶೇರ್ ಮಾಡಬೇಕು, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಬೇಕು.